ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂತ ಮೂವಿ ಹೆಸರು ದಿ ಲಾಸ್ಟ್ ಬಸ್. ಈ ಒಂದು ಮೂವಿ ಆಕ್ಷನ್ ಮತ್ತು ಸರ್ವೈವಲ್ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೇವೆ ಬೆಟ್ಟದ ಮೇಲಿರುವಂತಹ ಒಂದು ಟವರ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ. ಆ ಒಂದು ಶಾರ್ಟ್ ಸರ್ಕ್ಯೂಟ್ ಇಂದ ಅಕ್ಕಪಕ್ಕದ ಜಾಗದಲ್ಲಿ ಬೆಂಕಿ ಹತ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ನೋಡ್ತಾ ಇದ್ದಂಗೆ ಆ ಒಂದು ಬೆಂಕಿ ಅಲ್ಲಿರುವಂತಹ ಫಾರೆಸ್ಟ್ ಮತ್ತೆ ಬೇರೆ ಬೇರೆ ಜಾಗದಲ್ಲಿ ಬೆಂಕಿ ಹತ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಇದೇ ಕಾರಣಕ್ಕೆ ಅಲ್ಲಿರುವಂತಹ ಒಂದು ಗೌರ್ಮೆಂಟ್ ಅಲ್ಲಿರುವಂತಹ ಜನರನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಲ್ಲದೆ ಆ ಬೆಂಕಿನ ಆರಿಸೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಒಂದು ಬೆಂಕಿ ಇಡೀ ಕಾಡನ್ನೇ ಧಗ ಅಂತ ಉರಿಸ್ತಾ ಇರುತ್ತೆ. ಈ ಒಂದು ಜಾಗದಲ್ಲೇ ಬೇರೆ ಒಬ್ಬ ವ್ಯಕ್ತಿನ ನಾವು ನೋಡ್ತೇವೆ. ಅವನೇ ಕೆವಿನ್, ಸ್ಕೂಲ್ ಬಸ್ ಡ್ರೈವರ್. ಇವನು 22 ಜನ ಮಕ್ಕಳನ್ನ ಮತ್ತೆ ಮೇರಿಯನ್ನು ಟೀಚರ್ನ ಹೇಗಾದ್ರೂ ಕಾಪಾಡಬೇಕು ಅಂತ ತನ್ನ ಪ್ರಯತ್ನನ ಮಾಡ್ತಿರ್ತಾನೆ. ಆ 22 ಜನ ಮಕ್ಕಳನ್ನ ಮತ್ತೆ ಆ ಟೀಚರ್ನ ಆ ಒಂದು ಫಾರೆಸ್ಟ್ ಜಾಗದಿಂದ ಇವನು ಬಚಾವ್ ಮಾಡ್ತಾನ ಇಲ್ಲ ಅನ್ನೋದನ್ನ ಈ ಒಂದು ಮೂವಿನ ನೋಡಿ ನಾವು ತಿಳ್ಕೊಬೇಕು. ನಿಜ ಹೇಳ್ತೇನೆ, ಮೂವಿ ಮಾತ್ರ ತುಂಬಾನೇ ಭಯಂಕರವಾಗಿದೆ. ಥ್ರಿಲ್ಲರ್ ಮತ್ತು ಆಕ್ಷನ್ ಸೀನ್ಸ್ಗಳೊಂದಿಗೆ ಕೂಡಿದೆ. ಗೆಳೆಯರ, ಇದನ್ನ ಕೇವಲ ಒಂದು ಮೂವಿ ಅಂತ ನಾವು ತಿಳ್ಕೊಂಡಿದ್ರೆ ಅದು ನಮ್ಮ ತಪ್ಪಾಗುತ್ತೆ. ಯಾಕೆಂದ್ರೆ 2018 ಆದಂತಹ ಒಂದು ಘಟನೆನೇ ಈ ಒಂದು ಮೂವಿ. ಕ್ಯಾಲಿಫೋರ್ನಿಯಿಂದ ಪ್ಯಾರಡೈಸ್ ತನಕ ಒಂದು ಬೆಂಕಿ ಹತ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಅದೇ ಕ್ಯಾಂಪ್ ಫೈರ್. ಕಾರಣ ಯಾಕೆ ಅಂದ್ರೆ ಅದೇ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದ 18,000 ಬಿಲ್ಡಿಂಗ್ಸ್ ನಾಶ ಆಗುತ್ತೆ. 85 ಜನ ತಮ್ಮ ಪ್ರಾಣನ ಕಳ್ಕೊಂತಾರೆ. 1,50,000 ಹೆಚ್ಚು ಎಕರೆಗಳು ಸುಟ್ಟು ಹೋಗುತ್ತೆ. ಗೆಳೆಯರ, ಒಂದು ಸಣ್ಣ ಕೆಡಿಯಿಂದ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದನ್ನ ಈ ಒಂದು ಮೂವಿನ ನೋಡಿ ನಾವು ತಿಳ್ಕೊಬಹುದು. ಗೆಳೆಯರ, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರ.